ಹೆಲೋ ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಮಿಸ್ಟರ್.ಕನ್ನಡ.ಟೆಕಿ ಚಾನಲ್ನಲ್ಲಿ. ಫ್ರೆಂಡ್ಸ್, ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತೀರಾ ಅಂದರೆ, ಅದು ಉದಾಹರಣೆಗೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು. ನೀವು ಇಲ್ಲಿ ಕೆಲಸ ಮಾಡ್ತೀರಾ, ಇಲ್ಲಿ ವೀಡಿಯೋಸ್ ಮಾಡ್ತೀರಾ ಅಂದರೆ ನಿಮಗೆಲ್ಲ ಆಡಿಯೋದ ಮಹತ್ವ ಗೊತ್ತಿರುತ್ತೆ. ಯಾಕಂದರೆ ನಿಮ್ಮ ವೀಡಿಯೋ ಮೇಲೆ ಜನ ನಿಂತ್ಕೊಳ್ಳೋದೇ ಆಡಿಯೋಯಿಂದ. ನಿಮ್ಮ ಆಡಿಯೋ ಎಷ್ಟು ಚೆನ್ನಾಗಿರುತ್ತೋ ಜನ ಅಷ್ಟೊತ್ತು ನಿಮ್ಮ ವೀಡಿಯೋ ಮೇಲೆ ನಿಂತ್ಕೊಂಡಿರ್ತಾರೆ. ಇಂಥ ಆಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಒಂದು ಒಳ್ಳೆಯ ಕ್ವಾಲಿಟಿಯ ಮೈಕ್ ಬೇಕು. ಆದರೆ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಅಷ್ಟೊಂದು ಕ್ವಾಲಿಟಿಯ ಮೈಕ್ ಇರೋದಿಲ್ಲ, ಯಾಕಂದರೆ ಅದು ಬಹಳಷ್ಟು ಹೊರಗಿನ ಶಬ್ದಗಳನ್ನು ಆಕರ್ಷಿಸುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಮೈಕ್ಗಳನ್ನ ಬಳಸ್ತೀವಿ. ಈಗ ನಾನು ಬಳಸ್ತಾ ಇರೋದು ಇದು ಬೋಯಾದ M1 ಮೈಕ್. ಈ ಮೈಕ್ ಇಷ್ಟು ದಿನ ನನಗೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಈಗಲೂ ಸಹ ಮಾಡ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇತ್ತೀಚೆಗೆ ನಮ್ಮ ಮನೆ ಪಕ್ಕದಲ್ಲಿ ಹೊಸದಾಗಿ ನೇಬರ್ಸ್ ಬಂದಿದ್ದಾರೆ. ಅವರ ಮಕ್ಕಳು ಬಹಳಷ್ಟು ಸೌಂಡ್ ಮಾಡ್ತಿದ್ದಾರೆ. ಆದ್ದರಿಂದ ಈ ಬೋಯಾ ಮೈಕ್ ಏನು ಮಾಡುತ್ತಂದರೆ ಇಂಥ ಸೌಂಡ್ಗಳನ್ನ ಬಹಳಷ್ಟು ಕ್ಯಾಪ್ಚರ್ ಮಾಡುತ್ತೆ. ಇದನ್ನು ನಾವು ಆಡಿಯೋ ಸಾಫ್ಟ್ವೇರ್ಗಳಲ್ಲಿ ಹಾಕಿ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅಮೆಝಾನ್ನಿಂದ ಒಂದು ಕಂಡೆನ್ಸರ್ ಮೈಕ್ನ ಪರ್ಚೇಸ್ ಮಾಡಿದ್ದೇನೆ. Maono ಕಂಪನಿಯ AU-A04 ಮಾಡೆಲ್ ಮೈಕ್ ಇದು. ಒಳ್ಳೆ ಪ್ರೊಫೆಷ್ನಲ್ ಮೈಕ್ ಇದೆ, ಒಳ್ಳೆ ಕ್ವಾಲಿಟಿ ಆಡಿಯೋನು ಕೂಡ ರೆಕಾರ್ಡ್ ಮಾಡುತ್ತೆ. ನೋಡೋಣ, ಇದರ ಅನ್ಬಾಕ್ಸಿಂಗ್ ನೋಡೋಣ, ನಂತರ ಇದನ್ನು ಟ್ರೈ ಮಾಡಿ ನೋಡೋಣ ಹೇಗೆ ಕೆಲಸ ಮಾಡುತ್ತೆ ಅಂತ. ಬಾಕ್ಸ್ನ ಫ್ರಂಟ್ನಲ್ಲಿ ನಮಗೆ Maonoದ ಬ್ರ್ಯಾಂಡಿಂಗ್ ನೋಡಲು ಸಿಗುತ್ತೆ. ಇದರ ಮಾಡೆಲ್ ನಂಬರ್ AU-A04. ಇದನ್ನು ನಾವು ಪಾಡ್ಕಾಸ್ಟಿಂಗ್ ಮೈಕ್ರೋಫೋನ್ ಅಂತ ಕರಿತೀವಿ. ಬಾಕ್ಸ್ನ ಕ್ವಾಲಿಟಿ ಬಹಳ ಪ್ರೀಮಿಯಮ್ ಆಗಿದೆ, ಬಹಳ ನೋಡಲು ಚೆನ್ನಾಗಿದೆ. ಸೈಡ್ನಲ್ಲಿ ಕೆಲವೊಂದು ಫೀಚರ್ಸ್ಗಳನ್ನ ಬರೆಯಲಾಗಿದೆ. ಹೈ ರೆಸಲ್ಯೂಷನ್ ಸ್ಯಾಂಪ್ಲಿಂಗ್ ರೇಟ್. ಇದು ವಿಂಡೋಸ್ ಮತ್ತು ಮ್ಯಾಕ್ ಜೊತೆ ಕಾಂಪ್ಟೇಬಲ್ ಇದೆ. ಇದು ಕಾರ್ಡಿಯಾಯ್ಡ್ ಪೋಲಾರ್ ಪ್ಯಾಟರ್ನಲ್ಲಿ ಕೆಲಸ ಮಾಡುತ್ತೆ. 16 mm ಮೈಕ್ ಕ್ಯಾಪ್ಸೂಲ್ ಇದೆ. ಇದರಲ್ಲಿ ಪ್ರೊಫೆಷ್ನಲ್ ಸೌಂಡ್ ಚಿಪ್ಸೆಟ್ ಕೂಡ ಇದೆ. ಫುಲ್ ಮೆಟಲ್ ಬಾಡಿಯಿಂದ ಮಾಡಲಾಗಿದೆ. USB 2.0 ಪ್ಲಗ್ ಆ್ಯಂಡ್ ಪ್ಲೇನ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಒಂದು ಫ್ಲೆಕ್ಸಿಬಲ್ ಬೂಮ್ ಆರ್ಮ್ ಕೂಡ ಕೊಡಲಾಗಿದೆ. ಮತ್ತು ಸೈಡ್ನಲ್ಲಿ ನೋಡಿದ್ರೆ Maonoದ ಬ್ರ್ಯಾಂಡಿಂಗ್ ಅಷ್ಟೇ ಇದೆ. ಬಾಕ್ಸ್ನ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಇದರ ಹಿಂದೆ ಕೆಲವೊಂದು ಇದರ ಡೀಟೇಲ್ಸ್ಗಳನ್ನ ಬರೆಯಲಾಗಿದೆ. ಯಾವ ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡುತ್ತೆ, ಇದು USB A to B ಕೇಬಲ್ನ ಸಪೋರ್ಟ್ ಮಾಡುತ್ತೆ. ಭಾಳಷ್ಟು ಫೀಚರ್ಸ್ಗಳನ್ನ ಹಿಂದೆ ಬರೆಯಲಾಗಿದೆ. ಇದರ MRP ನೋಡಿದರೆ ನೀವು 5,999 ರೂಪಾಯಿ ಇದೆ. ಆದರೆ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು 3,600 ರೂಪಾಯಿಗೆ. ಈಗ ಇದನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಬಾಕ್ಸ್ನ ಕ್ವಾಲಿಟಿ ಬಹಳ ಪ್ರೀಮಿಯಮ್ ಆಗಿದೆ, ನೋಡೋದಕ್ಕೆ ಬಹಳ ಸ್ಟೈಲಿಶ್ ಆಗಿದೆ ಹಾಗೂ ಚೆನ್ನಾಗಿದೆ. ಈಗ ಇದನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಯಾವುದೇ ವಿಧವಾದಂಥ ಸೀಲ್ನ ಕೊಡಲಾಗಿಲ್ಲ ಕಂಪ್ನಿ ವತಿಯಿಂದ. ಒಳಗಡೆ ನೋಡೋಣ ಏನಿದೆ ಅಂತ. ಸೊ ಫ್ರೆಂಡ್ಸ್, ಮೊದಲಿಗೆ ನೋಡೋಣ ಬಾಕ್ಸ್ ಕಂಟೆಂಟ್ ಒಳಗೆ ಏನೇನಿದೆ ಅಂತ. ಮೊದಲಿಗೆ ನಮಗೆ ಸಿಗುತ್ತೆ ಒಂದು ಏರ್ ಫಿಲ್ಟರ್. ಇದು ಗಾಳಿಯಿಂದ ಬರುವ ಶಬ್ದಗಳನ್ನ ಕಡಿಮೆ ಮಾಡುತ್ತೆ. ನಂತರ ಇದೆ ಪಾಪ್ ಫಿಲ್ಟರ್. ಇದು ನಮ್ಮ ಬಾಯಿಯಿಂದ ಬರುವ ದೊಡ್ಡ ದೊಡ್ಡ ಶಬ್ದಗಳು ಫಾ ಅಂತ ಏನು ಬರ್ತಾವಲ್ಲ, ಅದರಿಂದ ಬರುವ ಗಾಳಿಯ ಶಬ್ದವನ್ನು ಇದು ಕಡಿಮೆ ಮಾಡುತ್ತೆ. ಭಾಳ ಫ್ಲೆಕ್ಸಿಬಲ್ ಆಗಿದೆ, ಈಸಿಯಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನೋಡೋಣ. ಪ್ಯಾಕೇಜಿಂಗ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾವುದೇ ವಿಧವಾದ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ನಲ್ಲಿ. ನಂತರ ಇದೆ ಶಾಕ್ ಮೌಂಟ್. ಶಾಕ್ ಮೌಂಟನ್ನು ನಾವು ಮೈಕ್ನ ಇದರಲ್ಲಿ ಪ್ಲೇಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಯಾವುದೇ ವಿಧವಾದ ಮೆಕ್ಯಾನಿಕಲ್ ಸೌಂಡ್ಗಳು ಬರೋದಿಲ್ಲ. ನಂತರ ಇದೆ ಯೂಸರ್ ಮ್ಯಾನ್ಯಲ್. ನಿಮಗೆ ಮೈಕ್ ಸೆಟಪ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಈ ಯೂಸರ್ ಮ್ಯಾನ್ಯಲ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಮೈಕ್ನ ಸೆಟಪ್ ಮಾಡ್ಬೋದು. ಇದನ್ನು ಈಗ ಸೈಡ್ಗೆ ಇಡೋಣ. ನಂತರ ಇದೆ ಸಿಲಿಕಾ ಜೆಲ್. ಇದರ ನಂತರ ಇದೆ ಬೂಮ್ ಆರ್ಮ್. ಇದನ್ನು ನಾವು ಮೈಕ್ನ ಟೇಬಲ್ ಮೇಲೆ ಸೆಟಪ್ ಮಾಡೋದಕ್ಕೆ, ನಮಗೆ ಎಷ್ಟು ಹೈಟಿಗೆ ಬೇಕು, ಯಾವ ರೀತಿ ಬೇಕು ಸೆಟಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಬೂಮ್ ಆರ್ಮ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಈ ನಟ್ನಲ್ಲಿ ನಾವು ಶಾಕ್ ಮೌಂಟ್ನ ಫಿಕ್ಸ್ ಮಾಡ್ತೀವಿ. ಈ ಕಡೆ ನಾವು ಇದನ್ನು ಟೇಬಲ್ ಕ್ಲ್ಯಾಂಪ್ನಲ್ಲಿ ಇದನ್ನು ಫಿಕ್ಸ್ ಮಾಡ್ತೀವಿ. ಟೇಬಲ್ ಕ್ಲ್ಯಾಂಪ್ನ ಕ್ವಾಲಿಟಿ ಕೂಡ ಬಹಳ ಚೆನ್ನಾಗಿದೆ, ಒಳ್ಳೆ ಹೆವಿಯಾಗಿದೆ ಮೆಟೀರಿಯಲ್. ಇದನ್ನು ನಮ್ಮ ಟೇಬಲ್ನ ಸೈಡ್ನಲ್ಲಿ ಇದನ್ನು ಮೌಂಟ್ ಮಾಡಿ ಅದರ ಮೇಲೆ ಸ್ಟ್ಯಾಂಡ್ನ ಬೂಮ್ ಆರ್ಮ್ನ ಇಡಲಾಗುತ್ತೆ. USB A to B ಕೇಬಲ್. ನಾವು ಪ್ರಿಂಟರ್ಗಳಲ್ಲಿ ಕೇಬಲ್ ಯೂಸ್ ಮಾಡ್ತೀವಲ್ಲ, ಆ ಕೇಬಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ಬಹಳಷ್ಟು ವೈರ್ ಇದೆ, ನೋಡಿದ್ರಿಂದ ಗೊತ್ತಾಗ್ತಾ ಇದೆ. ಈಗ ನಂತರ ಕೆಲವೊಂದು ಸ್ಟ್ರ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ವೈರ್ನ ನಮ್ಮ ಬೂಮ್ ಆರ್ಮ್ ಜೊತೆಗೆ ಟೈ ಮಾಡೋದಕ್ಕೋಸ್ಕರ ಈ ಸ್ಟ್ರ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಭಾಳ ಈಸಿಯಾಗಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ನೋಡೋಣ ನಮ್ಮ ಮೇನ್ ಮೈಕ್ರೋಫೋನ್. ಫ್ರೆಂಡ್ಸ್, ಈ ಮೈಕ್ನ ಓಪನ್ ಮಾಡ್ತಾ ಇದ್ದಂಗೆ ಒಂದು ಪ್ರೀಮಿಯಂ ಕ್ವಾಲಿಟಿಯ ಫೀಲ್ ಬರ್ತಾ ಇದೆ. ಇದರ ಮುಂದ್ಗಡೆ ನೋಡ್ಬೋದು ನೀವು Maonoದ ಬ್ರ್ಯಾಂಡಿಂಗ್ ಕೊಡಲಾಗಿದೆ. ಪೂರ್ತಿ ಮೆಟಲ್ ಬಾಡಿಯಿಂದ ಇದು ಮಾಡಲ್ಪಟ್ಟಿದೆ. ಕೆಳಗಡೆ USB Type Bನ ಪೋರ್ಟ್ ಕೊಡಲಾಗಿದೆ. ಫ್ರೆಂಡ್ಸ್, ಇದನ್ನು ಕೈಯಲ್ಲಿ ಹಿಡಿತಾ ಇದ್ದಂಗೆ ಒಂದು ಒಳ್ಳೆ ಪ್ರೀಮಿಯಂ ಫೀಲ್ ಬರ್ತಾ ಇದೆ. ಇದ್ರ ಭಾರ ಕೂಡ ಬಹಳ ಚೆನ್ನಾಗಿದೆ, ವೇಟ್ ಕೂಡ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ಬಹಳ ಸ್ಟೈಲಿಶ್ ಹಾಗೂ ಪ್ರೀಮಿಯಂ ಆಗಿದೆ. ಈಗ ಇದನ್ನು ಸೈಡ್ಗೆ ಇಡೋಣ. ಈಗ ಸೈಡ್ಗೆ ಇಟ್ಟು ಇದನ್ನು ಪೂರ್ತಿ ಸೆಟಪ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಹೇಗೆ ಕಾಣಿಸುತ್ತೆ ಅಂತ.
ಫ್ರೆಂಡ್ಸ್ ಮೈಕ್ನ ನಾನು ಆಗಲೇ ನನ್ನ ಟೇಬಲ್ ಮೇಲೆ ಸೆಟಪ್ ಮಾಡಿದ್ದೀನಿ ಹಾಗೂ ನನ್ನ ಸಿಸ್ಟಮ್ ಜೊತೆ ಕೂಡ ಕನೆಕ್ಟ್ ಮಾಡಿದ್ದೀನಿ. ನೀವು ಸಿಸ್ಟಮ್ಗೆ ಕನೆಕ್ಟ್ ಮಾಡಿದಾಗ ಇದಕ್ಕೆ ಯಾವುದೇ ವಿಧವಾದಂಥ ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಪ್ರೀ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ನೀವೀಗ ವಾಯ್ಸ್ ಏನು ಕೇಳ್ತಾ ಇದ್ದೀರಾ, ಇದು Maonoದ A04 ಮೈಕ್ನಿಂದ ಕೇಳ್ತಾ ಇದ್ದೀರಾ. ಫಸ್ಟು ನೀವು ವೀಡಿಯೋ ಸ್ಟಾರ್ಟಿಂಗ್ನಲ್ಲಿ ಏನು ಕೇಳಿದಿರಲ್ಲ ಅದು ಕೇಳಿದ್ದು ಬೋಯಾ M1ನಿಂದ. ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇರಬೇಕು ವಾಯ್ಸ್ನಲ್ಲಿ ಎಷ್ಟು ಡಿಫ್ರೆನ್ಸಿಯೇಷನ್ ಇದೆ ಅಂತ. ಇದರಲ್ಲಿ ಬೇಸ್ ಬಹಳ ಚೆನ್ನಾಗಿ ಬರುತ್ತೆ ಹಾಗೂ ವಾಯ್ಸ್ ಬಹಳ ಕ್ರಿಸ್ಪ್ ಆಗಿರುತ್ತೆ. ಫ್ರೆಂಡ್ಸ್ ನೀವೇನಾದರೂ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ನೀವು ಮೈಕ್ ಖರೀದಿ ಮಾಡೋದಕ್ಕೆ ಈ ಮೈಕ್ ಖರೀದಿ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅಂದರೆ ನಾನು ಖಂಡಿತವಾಗಿ ನಿಮಗೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ನೀವು ಒಂದು ಬೋಯಾ M1 ಮೈಕ್ನ ತೊಗೊಂಡು ಒಂದು 700-800 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈ ಮೈಕ್ ತೊಗೊಳೋದಕ್ಕೆ ನಿಮಗೆ 3,500-4,000 ರೂಪಾಯಿ ಖರ್ಚು ಬರುತ್ತೆ. ಆ ಮೈಕ್ನಲ್ಲೂ ಈ ಮೈಕ್ನಲ್ಲೂ ಜಾಸ್ತಿ ಡಿಫ್ರೆನ್ಸಿಯೇಷನ್ ಏನಿದೆ ಅಂದರೆ ಇದರಲ್ಲಿ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಾಗಿ ಬರುತ್ತೆ ಹಾಗೂ ನಾಯ್ಸನ್ನು ಇದು ಜಾಸ್ತಿ ಕ್ಯಾನ್ಸಲ್ ಮಾಡುತ್ತೆ. ಫ್ರೆಂಡ್ಸ್ ನಾನು ಈ ಮೈಕ್ ನಿಮಗೆ ಯಾವಾಗ ರೆಕಮೆಂಡ್ ಮಾಡ್ತೀನಿ ಅಂದರೆ ನೀವು ಇರೋ ಜಾಗದಲ್ಲಿ ಬಹಳಷ್ಟು ಟ್ರಾಫಿಕ್ ಇದ್ದರೆ, ಗಾಡಿಗಳು ಬಹಳಷ್ಟು ಓಡಾಡ್ತಾ ಇದ್ದರೆ, ಹಾರ್ನ್ ಸೌಂಡ್ಸ್ ಬರ್ತಾ ಇದ್ದರೆ, ಅಥವಾ ಈ ಸಂತೆ ಮಾರ್ಕೆಟ್ನಂಥ ಜಾಗದಲ್ಲಿ ನಿಮ್ಮ ಮನೆಗಳಿದ್ದರೆ ಬಹಳಷ್ಟು ಜನರ ಸೌಂಡ್ ಬರುತ್ತೆ ಅಂತ ಅನ್ನೋ ಹಾಗಿದ್ದರೆ ಮಾತ್ರ ಈ ಮೈಕನ್ನು ಪರ್ಚೇಸ್ ಮಾಡಿ. ಇಲ್ಲಪ್ಪ ನೀವು ಯಾವುದೇ ಒಂದು ಹಳ್ಳಿ ಊರುಗಳಲ್ಲಿ ಇರ್ತೀರಾ ಅಥವಾ ನೀವು ಇರೋ ಜಾಗ ಬಹಳ ಶಾಂತವಾಗಿದೆ ಅಂದರೆ ಅಂಥ ಜಾಗಗಳಲ್ಲಿ ನೀವು ಮೈಕನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಒಂದು ಬೋಯಾ ಮೈಕ್ ಕೂಡ ಆ ಕೆಲಸವನ್ನು ಮಾಡುತ್ತೆ. ಫ್ರೆಂಡ್ಸ್ ನಾವು ಯೂಟ್ಯೂಬ್ನಲ್ಲಿ ದುಡ್ಡು ಹಾಕಿದಾಗ ದುಡ್ಡು ಬರೋದಕ್ಕೆ ಬಹಳ ಸಮಯ ಬೇಕು. ಅದರಲ್ಲಿ ಬೇರೆ ಈಗ ಲಾಕ್ಡೌನ್ ನಡೀತಾ ಇದೆ. ದುಡ್ಡನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಒಂದು ಯಾವುದಾದ್ರೂ ಒಂದು ಬೋಯಾದ ಮೈಕ್ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಒಂದು ಲೆವೆಲಿಯರ್ ಮೈಕ್ ಇದ್ದರೆ ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ನೀವು ನಿಮ್ಮ ಹೆಡ್ಫೋನ್ಸ್ ಇರುತ್ತೆ, ಹೆಡ್ಫೋನ್ಸನ್ನು ಕೂಡ ಯೂಸ್ ಮಾಡಿ ವೀಡಿಯೋಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ, ನಿಮಗೆ ದುಡ್ಡು ಬರ್ತಾ ಇದೆ ಅಂದರೆ ಆವಾಗ ನೀವು ಈ ಮೈಕ್ನ ಪರ್ಚೇಸ್ ಮಾಡ್ಬೋದು. ಈಗ ನನ್ನಂತೂ ಸಮಸ್ಯೆ ಇದೆ, ಯಾಕಂದರೆ ನನ್ನ ನೇಬರ್ಸ್ ಬಹಳ ಸೌಂಡ್ ಮಾಡ್ತಾರೆ. ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ನನಗೆ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಆದ್ದರಿಂದ ನಾನು ಈ ಮೈಕ್ನ ತರಿಸ್ಕೋಬೇಕಾಯಿತು. ಸೊ ಫ್ರೆಂಡ್ ನಿಮಗೂ ಏನಾದ್ರು ಆ ಥರ ಸಮಸ್ಯೆ ಇದ್ದರೆ ತರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ನಾರ್ಮಲ್ ಮೈಕ್ನ ಯೂಸ್ ಮಾಡಿ. ಸೊ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ, ನಮಸ್ತೆ.